ದಾನ ಮಾಡಿ ಸಾರ್ಥಕತೆ ಮೆರೆದ ಕುಟುಂಬಸ್ಥರು. ಅಪಘಾತಕ್ಕೀಡಾಗಿ ಮೆದುಳು ನಿಷ್ಕ್ರಿಯಗೊಂಡಂತಹ ವ್ಯಕ್ತಿಯೊಬ್ಬರ ಕಣ್ಣು, ಹೃದಯ, ಕಿಡ್ನಿ, ಲಿವರ್ಗಳನ್ನು ಕುಟುಂಬದ ನಿರ್ಧಾರದಿಂದ 8ನೇ ಮೈಲಿ ಬಳಿಯಂತಹ ಪ್ರಕ್ರಿಯೆ ಆಸ್ಪತ್ರೆಯಿಂದ ನಾರಾಯಣ ಹೃದಯಾಲಯಕ್ಕೆ, ಹೃದಯ ಮಿಂಟೋ ಆಸ್ಪತ್ರೆಗೆ, ಕಣ್ಣು ಮತ್ತು ಸೇಂಟ್ ಜಾನ್ ಆಸ್ಪತ್ರೆಗೆ ಕಿಡ್ನಿ, ಲಿವರ್ಗಳನ್ನು ನೂತನ ತಂತ್ರಜ್ಞಾನದೊಂದಿಗೆ ಆಂಬ್ಯುಲೆನ್ಸ್ಗಳ ಮೂಲಕ ರವಾನಿಸಲಾಯಿತು. 39 ವರ್ಷದ ಮೈತ್ರಿ ಎಂಬ ಮಹಿಳೆಗೆ ಅಪಘಾತವಾದ ಅವರನ್ನ ಪ್ರಕ್ರಿಯೆ ಆಸ್ಪತ್ರೆಯ ಸೇರಿಸಲಾಯಿತು. ವೈದ್ಯರು ಮೆದುಳು ನಿಷ್ಕ್ರಿಯವಾಗಿರುವುದನ್ನು ಕುಟುಂಬಸ್ಥವರಿಗೆ ತಿಳಿಸಿದ್ರು. ಆಗ ಉಳಿದ ಅಂಗಾಂಗಗಳನ್ನು ದಾನ ಮಾಡಿದರೆ ಇನ್ನು 16 ಜನರಿಗೆ ಜೀವ ಉಳಿಯಬಹುದೆಂಬ ಕುಟುಂಬದವರಿಗೆ ಮನವರಿಕೆ ಮಾಡಿದ್ರು. ಅದಕ್ಕೆ ಒಪ್ಪಿದಂತ ಕುಟುಂಬಸ್ಥರು ಕಣ್ಣು, ಹೃದಯ, ಕಿಡ್ನಿ, ಲಿವರ್ ಸೇರಿದಂತೆ ಅಂಗಾಂಗಗಳನ್ನು ದಾನ ಮಾಡಲು ಒಪ್ಪಿದಂತ ಕುಟುಂಬದ ಒಪ್ಪಿಗೆ ಮೇರೆಗೆ ತಕ್ಷಣ ಪ್ರಕ್ರಿಯೆ ಆಸ್ಪತ್ರೆ ವೈದ್ಯರು ಅಂಗಾಂಗಗಳನ್ನು ಬೇರ್ಪಡಿಸಿ ರವಾನಿಸಲಾಯಿತು. ಘಟನೆ ಹಿನ್ನೆಲೆ ಬೆಂಗಳೂರು ಉತ್ತರ ತಾಲೂಕಿನ ತೋಟದಗುಡ್ಡದಹಳ್ಳಿಯಲ್ಲಿ ಕಾರಿನಲ್ಲಿ ಮನೆಗೆ ತೆರಳುತ್ತಾ ಇದ್ದಂತಹ ಒಂದೇ ಕುಟುಂಬದ 6 ಜನ 25ನೇ ತಾರೀಕು ಸಂಜೆ 7:30ರಲ್ಲಿ ಕಂಟ್ರೋಲ್ ಸಿಗದೆ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಇಬ್ಬರು ಸಾವನ್ನಪ್ಪಿದ್ರು. ಉಳಿದವರು ಒಂದು ಗಂಭೀರ ಗಾಯವಾಗಿ ಸ್ಪರ್ಶ ಆಸ್ಪತ್ರೆಗೆ ದಾಖಲಾಗಿದ್ದು, ಅದರಲ್ಲಿ ಮೈತ್ರಿ ಎಂಬ ಮಹಿಳೆ 8ನೇ ಮೈಲಿಯ ಪ್ರಕ್ರಿಯೆ ಆಸ್ಪತ್ರೆಯಲ್ಲಿ 4 ದಿನಗಳಿಂದ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡ್ತಾ ಇದ್ರು. ಅಂಗಾಂಗ ದಾನವಾದ ಬಗ್ಗೆ ಮಾತನಾಡಿದಂತಹ ಮೈತ್ರಿ ಅವರ ತಂಗಿ ಮೇಘ ಅವರು, ತಮ್ಮ ಹರ್ಷಿತ್ ನಮ್ಮ ಅಕ್ಕ ಅವರಂತೂ ಕೂಡ ಮೆದುಳು ನಿಷ್ಕ್ರಿಯಗೊಂಡು ಉಳಿಯಲಿಲ್ಲ. ಅಂಗಾಂಗಗಳನ್ನು ದಾನದಿಂದಾಗಿ ಬೇರೆ ಜೀವ ಉಳಿಯಬಹುದು ಎಂದರೆ ಎಲ್ಲೋ ಒಂದು ಕಡೆ ನಮ್ಮ ಅಕ್ಕ ಜೀವಂತವಾಗಿರುತ್ತಾರೆ ಎಂಬುದು ಸಾಕ್ಷಿಯಾಗಿದೆ ಅಂತ ಹೇಳಿದ್ರು. ಪ್ರಕ್ರಿಯೆ ಆಸ್ಪತ್ರೆ ಸಿಇಒ ಶ್ರೀನಿವಾಸ್ CH ಅವರು ಮಾತನಾಡಿ, ಮೆದುಳು ನಿಷ್ಕ್ರಿಯವಾಗಿ ಮೃತಪಟ್ಟವರ ಎಲ್ಲ ಕುಟುಂಬದವರು ಅಂಗಾಂಗಗಳ ದಾನಕ್ಕೆ ಒಪ್ಪುವುದಿಲ್ಲ. ಮೃತ ವ್ಯಕ್ತಿಯ ಅಂಗಾಂಗಗಳಿಂದ ಬೇರೆಯವರ ಜೀವ ಉಳಿಸಬಹುದು ಎಂಬ ಜಾಗೃತಿಯನ್ನು ಎಲ್ಲರೂ ಅರಿಯಬೇಕು ಅಂತ ಮನವಿಯನ್ನು ಮಾಡಿದ್ರು. ನಿಧಾನಕ್ಕೆ ಮಾಡೋಣ, ನಿಧಾನಕ್ಕೆ. ನನ್ನ ಹೆಸರು ಮೇಘ ಅಂತ. ಮೊನ್ನೆ 25ನೇ ತಾರೀಕು ಕಾರ್ ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ನಮ್ಮ ಅಕ್ಕ, ಭಾವ, ಅತ್ತೆ, ಮಾವ, ಮಗಳು, 2 ಮಕ್ಕಳಿದ್ದರು. ಅದರಲ್ಲಿ ಅಕ್ಕಗೆ ತುಂಬ ಏಟಾಗಿದೆ. ಅಕ್ಕಗೆ ಬ್ರೈನ್ ಡೆಡ್ ಆಗಿದೆ. ಅದಕ್ಕೆ ಅವಳು ಉಳಿಯಲ್ಲ ಅನ್ನೋದು ಗೊತ್ತಾಯಿತು. ಆ ವಿಚಾರಕ್ಕೆ ಕುಟುಂಬರೆಲ್ಲರೂ ಸೇರಿ ಒಮ್ಮತ ನಿರ್ಧಾರ ಮಾಡಿ ಅವಳ ಅಂಗಾಂಗಗಳನ್ನೆಲ್ಲ ದಾನ ಮಾಡ್ತಾಯಿದ್ದೀವಿ ನಾವು. ಅವಳಿಂದ ಬೇರೆಯವ್ರಿಗೆ ಉಪಯೋಗವಾಗಲಿ, ಅವರು ಚೆನ್ನಾಗಿರಲಿ, ಆ ದಾನಗಳಿಂದ ಅವ್ರ ಮಗಳೂ ಚೆನ್ನಾಗಿರಲಿ ಅಂತ ನಾವು ಇಷ್ಟಪಡ್ತಾಯಿದ್ದೀವಿ. ಅವಳೆಲ್ಲ ಆದರೆ ಅವಳಿಂದ ಸೋಷಿಯಲ್ ಸರ್ವಿಸಿಂದ ಅವಳು ಚೆನ್ನಾಗಿರಲಿ, ಅವಳ ಆತ್ಮ ಅಂತ, ಅವರು ಯಾರು ಅವರು ಚೆನ್ನಾಗಿರಲಿ ಸರ್ ಅಷ್ಟೇ ಅಂತ. ನಾವು 25ನೇ ತಾರೀಕು ಗುರುವಾರ ನಮ್ಮ ಅಕ್ಕವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಆ ಆಕ್ಸಿಡೆಂಟಿಂದ ಅವ್ರ ಬ್ರೈನ್ ಡೆಡ್ ಆಗಿ ಅವರು ಸಾವನ್ನಪ್ಪಿರ್ತಾರೆ. ಅಟ್ಲೀಸ್ಟ್ ಅವರಿಂದ ಅವ್ರ ಅಂಗಗಳನ್ನು ದಾನ ಮಾಡಿದ್ರೆ 4 ಜನ ಜೀವ ಉಳಿಯೋದನ್ನ ಗೊತ್ತಾಯಿತು. ಅದರಿಂದ ಕುಟುಂಬಸ್ಥರು ಎಲ್ಲರೂ ಒಮ್ಮತದಿಂದ ಮಾತಾಡಿ ಕುಂತು ಅವಳ ಅಂಗಗಳನ್ನು ದಾನ ಮಾಡಿ ಅವರು ಚೆನ್ನಾಗಿಲ್ಲ ಅಂತ ನಾವು ಭಾವಿಸ್ತೀವಿ. ಎಲ್ಲೇ ಇದ್ರೂ ಏನೋ ಒಂದು ಭಾವನೆ ನಮಗೆ, ನಮ್ಮ ಅಕ್ಕ ಇನ್ನೂ ಇದ್ದಾಳೆ ಅಂತ ಅಂದ್ಕೊಂಡು ಪ್ರಕ್ರಿಯೆ ಹಾಸ್ಪಿಟಲ್ ಕಡೆಯಿಂದ ನಾವು ಅವ್ರ ಅಂಗಗಳನ್ನು ದಾನ ಮಾಡಿರ್ತೀವಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ್ ಚಿಲ್ಕೂರಿ. ನಾನು ಪ್ರಕ್ರಿಯೆ ಹಾಸ್ಪಿಟಲ್ ಡೈರೆಕ್ಟರ್ ಮತ್ತು CEO ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮಲ್ಲಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಕಾರ್ಯಕ್ರಮ ನಡೀತಾ ಇದೆ. 5 ದಿವಸ ಮುಂಚೆ ಒಂದು ತೀವ್ರವಾದ ಆಕ್ಸಿಡೆಂಟಲ್ಲಿ ಒಂದು ಫ್ಯಾಮಿಲಿ 4 ಜನ ಕಾರಲ್ಲಿ ಹೋಗ್ತಾಯಿದ್ರು. ಲಾರಿ ಆಕ್ಸಿಡೆಂಟ್ ಆಗಿಬಿಟ್ಟು ಅದರಲ್ಲಿ 2 ಇಮಿಡಿಯೇಟ್ ತೀರ್ಕೊಂಡ್ರು. ಉಳ್ಕೊಂಡವರಲ್ಲಿ ತಾಯಿ ಮತ್ತು ಮಗು. ತಾಯಿ 2 ದಿವಸ ನಾವು ಸಿವಿಯರ್ ಹೆಡ್ ಇಂಜರಿ ಆಗಿತ್ತು ತಾಯಿಗೆ.
ಮತ್ತು ಬೇರೆ ಕಡೆ ಬೇರೆ ಇಂಜುರೀಸೂ ಆಗಿತ್ತು. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಬ್ರೈನ್ ಡೆಡ್ ಆದ್ದರಿಂದ ಅವ್ರನ್ನ ಉಳ್ಸೋಕ್ಕಾಗ್ತಾ ಇರಲಿಲ್ಲ. ಈ ಸಿಚುವೇಷನಲ್ಲಿ ನಾವು ಅವ್ರ ಫ್ಯಾಮಿಲೀಸ್ ಕರೆಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ವಿ, ಈ ಥರ ಬ್ರೈನ್ ಡೆಡ್ ಆಗಿದೆ, ಇದರಿಂದ ಮುಂದೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ನೀವು ಮನಸ್ಸು ಮಾಡಿದ್ರೆ ಒಂದು 5ರಿಂದ 6 ಜನರಿಗೆ ಜೀವ ಕೊಡ್ಬೋದು, ಕಣ್ಣು ದಾನ ಮಾಡ್ಬೋದು. ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ರಿಲೇಟಿವ್ಸ್ಗೆ. ಅವರು ಇಷ್ಟು ಕಷ್ಟವಾದ ಸಿಚುವೇಷನಲ್ಲೂ ಈ ನಾವು ಹೇಳಿದ್ದು ತುಂಬ ಪಾಸಿಟಿವ್ ಆಗಿ ತೊಗೊಂಡು ಆರ್ಗನ್ ಡೊನೇಷನ್ ಮಾಡೋಕ್ಕೆ ಮುಂದೆ ಬಂದರು. ಇವತ್ತು ಪೇಷಂಟಿಂದ ನಾವು ಲಂಗ್ಸು ಮತ್ತು 2 ಕಿಡ್ನಿ, ಲಿವರು, ಕಾರ್ನಿಯಾ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ. ಇದರಿಂದ ಆಲ್ಮೋಸ್ಟ್ 5ರಿಂದ 6 ಜನ ಪೇಷಂಟ್ಸ್ಗೆ ಜೀವನ ಉಳಿಯುತ್ತೆ, ಕಣ್ಣು ದಾನ ಆಗುತ್ತೆ ಅವರಿಗೆ. ಇಂಥ ಕಾರ್ಯಕ್ರಮ ಆ ಫ್ಯಾಮ್ಲಿಯಿಂದ ಇದು ಸಕ್ಸಸ್ ಆಯಿತು. ಎಷ್ಟು ಕಷ್ಟದ ಸಿಚುವೇಷನಲ್ಲೂ ಅವ್ರು ಮುಂದೆ ಬಂದು ಆರ್ಗನ್ ಡೊನೇಷನ್ಗೆ ಮುಂದೆ ಬಂದರು. ಈ ತಿಳುವಳಿಕೆ ಎಲ್ಲರಿಗೂ ಬರಬೇಕು. ಈ ಥರ ಸಿಚುವೇಷನಲ್ಲಿದ್ದಾಗ ಸಮ್ಟೈಮ್ಸ್ ಹೆಡ್ ಇಂಜುರಿಯಿಂದ ನಾವು ಪ್ರಾಣ ಉಳ್ಸೋಕ್ಕಾಗದೇ ಇರ್ಬೋದು, ಬಟ್ ಆ ಪೇಷಂಟ್ ಕಡೆಯವರು ಒಪ್ಕೊಂಡ್ರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ಸೊ ಆರ್ಗನ್ ಡೊನೇಷನ್ ಮುಂದೆ ಬಂದರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ಈ ಮೆಸೇಜ್ ಎಲ್ಲರಿಗೂ ತಿಳಿಸ್ಬೇಕಂತ ನಾನು ಕೋರ್ಕೊತಾ ಇದ್ದೀನಿ. ಥ್ಯಾಂಕ್ ಯು.